Hi students, today we'll study the one of the important topic of database management system, that is normalization. So what do you mean by the normalization? Normalization is a technique or a tool which is used to reduce the redundancy in a database. Database ಅಲ್ಲಿರುವಂತ redundancy ನ ಕಡಿಮೆ ಮಾಡಲಿಕ್ಕೆ normalization technique ನ ಯೂಸ್ ಮಾಡ್ತಾರೆ. So what do you mean by the redundancy? Redundancy ಅಂದ್ರೆ the same data is present in multiple locations or the multiple copies of same data in the database. So data repeat ಆಗ್ತಾ ಇದೆ ಬೇರೆ ಬೇರೆ ಕಡೆ database ಅಲ್ಲಿ ಅದನ್ನ ಏನಂತ ಕರಿತೀವಿ redundancy. Okay, so that is called as redundancy. A redundancy to reduce that redundancy we are using the normalization. Okay, before start with this normalization, so first try to understand what do you mean by the functional dependency. Okay, ನೀವು ಡಿಫ್ರೆಂಟ್ ನಾರ್ಮಲ್ ಫಾರ್ಮ್ಸ್ಗೆ ನಾರ್ಮಲೈಸೇಷನ್ ಅಲ್ಲಿ ಬೇರೆ ಬೇರೆ ಫಾರ್ಮ್ಸ್ ಇದಾವೆ. ಫಸ್ಟ್ ನಾರ್ಮಲ್ ಫಾರ್ಮ್, ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್, ಬಯೋಸಿಕಾರ್ಡ್ ನಾರ್ಮಲ್ ಫಾರ್ಮ್, ಫೋರ್ತ್ ನಾರ್ಮಲ್ ಫಾರ್ಮ್, ಫಿಫ್ತ್ ನಾರ್ಮಲ್ ಫಾರ್ಮ್ ಅಂತ ಹೇಳಿ. ಆ ನಾರ್ಮಲ್ ಫಾರ್ಮ್ಸ್ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಮ ಡೇಟಾ ಬೇಸ್ ಅಲ್ಲಿ ನಿಮ್ಮ ರಿಲೇಷನ್ ಇರಬೇಕು, ಕೀಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕು, ಮತ್ತೆ ಫಂಕ್ಷನಲ್ ಡಿಪೆಂಡೆನ್ಸಿಯನ್ನ ಯೂಸ್ ಮಾಡಬೇಕು. ಕೀಸ್ ಮತ್ತೆ ಫಂಕ್ಷನಲ್ ಡಿಪೆಂಡೆನ್ಸಿ ಇದ್ರೆ ಡೇಟಾನ ನಾರ್ಮಲ್ ಡೇಟಾಬೇಸ್ ನಾರ್ಮಲ್ ಫಾರ್ಮ್ ತಗೊಂಡು ಬರ್ಲಿಕ್ಕೆ ಬರುತ್ತೆ. ಸೊ ದಟ್ಸ್ ವಾಟ್ ಫಸ್ಟ್ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ವಾಟ್ ಯು ಮೀನ್ ಬೈ ದಿ ಫಂಕ್ಷನಲ್ ಡಿಪೆಂಡೆನ್ಸಿ. ಫಂಕ್ಷನಲ್ ಡಿಪೆಂಡೆನ್ಸಿ ಈಸ್ ದಿ ಡಿಪೆಂಡೆನ್ಸಿ ರಿಲೇಶನ್ಶಿಪ್ ಅಮಂಗ್ ದ ಅಟ್ರಿಬ್ಯೂಟ್ಸ್. ಅಟ್ರಿಬ್ಯೂಟ್ಸ್ ಮಧ್ಯೆ ಇರುವಂತ ಡಿಪೆಂಡೆನ್ಸಿ ರಿಲೇಶನ್ಶಿಪ್ ಬಗ್ಗೆ ಹೇಳುತ್ತೆ ಫಂಕ್ಷನಲ್ ಡಿಪೆಂಡೆನ್ಸಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, ಎ ಬಿ. ಎ ಇದರ ಅರ್ಥ ಏನಂದ್ರೆ ಆರೋ ಮಾರ್ಕ್ ಬರ್ದು ಬಿ ಬರ್ತಿದ್ದೀರಾ, ಎ ಆರೋ ಮಾರ್ಕ್ ಬಿ. ಇದರ ಅರ್ಥ ಇಟ್ ಮೀನ್ಸ್ ಎ ಯೂನಿಕ್ಲಿ ಡಿಟರ್ಮೈನ್ಸ್ ಬಿ. ಎ ಯೂನಿಕ್ಲಿ ಡಿಟರ್ಮೈನ್ಸ್ ಬಿ. It means B is functionally dependent on A. Okay, so ಏನಂತ ಹೇಳ್ಬೋದು, another word ಅಲ್ಲಿ B is functionally dependent on A ಅಂತ ಹೇಳ್ಬೋದು. So relationship that exists when one attribute uniquely determines another attributes. ಒಂದು attribute, one attribute ಬೇರೆ attributes ನ ಯೂನಿಕ್ಲಿ ಡಿಟರ್ಮೈನ್ ಮಾಡ್ತಾ ಇದೆ, ಅವಾಗ ಏನಂತ ಹೇಳ್ಬೋದು, ಅದನ್ನ ಫಂಕ್ಷನಲಿ ಡಿಪೆಂಡೆನ್ಸಿ ಅಂತ ಹೇಳ್ಬೋದು. ಇಲ್ಲೊಂದು ರಿಲೇಷನ್ ಇದೆ, ಇಟ್ ಹ್ಯಾಸ್ ಹ್ಯಾವಿಂಗ್ ಟೂ ಅಟ್ರಿಬ್ಯೂಟ್ಸ್ ಎಕ್ಸ್ ಅಂಡ್ ವೈ. ಇಲ್ಲಿ ಏನಂತ ಬರ್ದಿದ್ದಾರಂತೆ, ಎಕ್ಸ್ ಡಿಟರ್ಮೈನ್ಸ್ ವೈ ಅಂತ ಬರ್ದಿದ್ದಾರೆ. ಇಟ್ ಮೀನ್ಸ್ ಎಕ್ಸ್ ಯೂನಿಕ್ಲಿ ಡಿಟರ್ಮೈನ್ಸ್ ವೈ. ಇಲ್ಲಿ ಎರಡೇ ಅಟ್ರಿಬ್ಯೂಟ್ಸ್ ಇದೆ, ಮೋರ್ ದನ್ ಒನ್ ಅಟ್ರಿಬ್ಯೂಟ್ಸ್ ವಿಲ್ ಬಿ ದೇರ್. ಓಕೆ, ಅಂಡ್ ಇದರ ಅರ್ಥ ಏನು, ವೈ ಈಸ್ ಫಂಕ್ಷನಲಿ ಡಿಪೆಂಡೆಂಟ್ ಆನ್ ದಿ ಎಕ್ಸ್. ಓಕೆ, ಸೊ ನಾವು ವಿಲ್ ಸಿ ವಿತ್ ಅನ್ ಎಕ್ಸಾಂಪಲ್. ನಥಿಂಗ್ ಬಟ್ ನಿಮ್ದು ಅರ್ಥ ಏನಂದ್ರೆ ಪ್ರೈಮರಿ ಕೀ ಅಟ್ರಿಬ್ಯೂಟ್ಸ್ ಇರ್ತೈತಲ್ಲ, ಇವನ್ ಟೇಬಲ್ ತಗೋತಾರೆ ರಿಲೇಷನ್ ಅಂತ ಹೇಳಿ, ಸ್ಟೂಡೆಂಟ್ ರಿಲೇಷನ್ ಅಂತ ತಗೊಳೋಣ. ಸೊ ಆ ಸ್ಟೂಡೆಂಟ್ ರಿಲೇಷನ್ ಅಲ್ಲಿ ನಿಮ್ದು ಒಂದು ಕೀ ಅಟ್ರಿಬ್ಯೂಟ್ ಇರುತ್ತೆ. ಆ ಕೀ ಅಟ್ರಿಬ್ಯೂಟ್ ಏನ್ ಮಾಡುತ್ತೆ ಅಂದ್ರೆ ಬೇರೆ ನಾನ್ ಕೀ ಅಟ್ರಿಬ್ಯೂಟ್ಸ್ ನ ಡಿಟರ್ಮೈನ್ಸ್ ಮಾಡುತ್ತೆ. ಇದರ ಅರ್ಥ ಏನಂದ್ರೆ ಆ ನಾನ್ ಕೀ ಅಟ್ರಿಬ್ಯೂಟ್ಸ್ ಏನಿದಾವಲ್ಲ, ದೋಸ್ ಆರ್ ಫಂಕ್ಷನಲಿ ಡಿಪೆಂಡೆಂಟ್ ಆನ್ ದಿ ಕೀ ಅಟ್ರಿಬ್ಯೂಟ್ಸ್. Okay, we'll see with an example. Okay, consider the relation student. It is having the three attributes: name, roll number, and percentage. These are the three attributes, and there are 5 tuples. Rows estidaವೆ 5 ಇದೆ. Now there is a question. See this, in this there is a question that if I ask you like this, what is the percentage of a student A? Now it's difficult to answer because there are same name with A are 2 times present. A R160, A R470 ಅಂತ ಇದೆ. ಇದರಲ್ಲಿ ಯಾರ್ ಪರ್ಸೆಂಟೇಜ್ ಹೇಳ್ತೀರಾ, 60 or 70? So we'll be okay, difficult to answer because there is a repetition of the name. Okay, redundancy of the name. Now instead of that, if I ask the question like this, what is the percentage of the student whose roll number is R1? Okay, then it is easy to say that answer is 60 because R1 is in unique in nature. Okay, roll number is in uniqueness, unique in there. So that's what uniquely it is there. That's what it use it easy to understand, easy to answer that. So roll number 1, so 60. There is no one more roll number. Okay, R1 ಅನ್ನೋದು ಇನ್ನೊಂದಿಲ್ಲ, ಸೊ ಒಂದೇ ಇದೆ. ಸೊ ಯುನಿಕ್ನೆಸ್ ಇದೆ ಈ ರೋಲ್ ನಂಬರ್ ಅಲ್ಲಿ, ಅದಕ್ಕೆ ನಾವೇನು ಈಸಿಲಿ ಆನ್ಸರ್ ಮಾಡ್ಬೋದು. ಹಂಗಿದ್ರೆ ರೋಲ್ ನಂಬರ್ ಇಸ್ ಯುನಿಕ್ಲಿ ಐಡೆಂಟಿಫೈ ಮಾಡೋದು, ಯಾರನ್ನ ಐಡೆಂಟಿಫೈ ಮಾಡ್ತಾ ಇದೆ ಯುನಿಕ್ಲಿ? ಇಟ್ ಐಡೆಂಟಿಫೈಂಗ್ ಯುನಿಕ್ಲಿ ದ ನೇಮ್. ಎಸ್, R1 uniquely identifying name and uniquely identifying the percentage also. So ಈ ತರ ಇದ್ರೆ ನಾನೇನ್ ಹೇಳ್ಬೋದಂದ್ರೆ percentage and name are functionally dependent on roll number. Okay, I repeat once again, roll number is uniquely identifies the name
and it uniquely identifies the attribute percentage. Okay, ಈ ಎರಡು attributes ಅನ್ನ uniquely identify ಮಾಡ್ತಾ ಇದೆ roll number. Okay, so it means roll number determines name, uniquely determines name, and uniquely determines the percentage. In other words, I can say that percentage is functionally dependent on roll number and name is also functionally dependent on the roll number. Okay, this is about the functional dependency. I hope you have understood what I mean by the functional dependency. Functional dependency ಅಂದ್ರೆ ಏನು, key attributes ಅನ್ನ key attribute ಏನಿದೆಲ್ಲ ಬೇರೆ attributes ಅನ್ನ uniquely identify ಮಾಡ್ತಾ ಇರುತ್ತೆ. Okay, or else other non key attributes are functionally dependent on the key attribute. ನಿಮ್ಮ ಎಕ್ಸಾಂಪಲ್ ಅಲ್ಲಿ ರೋಲ್ ನಂಬರ್ ಏನ್ ಮಾಡ್ತಾ ಇದೆ, ಯೂನಿಕ್ಲಿ ನೇಮ್ ಮತ್ತೆ ಪರ್ಸೆಂಟೇಜ್ ಅನ್ನ ಐಡೆಂಟಿಫೈ ಮಾಡ್ತದೆ. ಅದಕ್ಕೆ ಏನಾಯ್ತು, ನೇಮ್ ಮತ್ತು ರೋಲ್ ನಂಬರ್ಸ್ ಎರಡು ಏನಾಗಿದೆ, ನೇಮ್ ಅಂಡ್ ಪರ್ಸೆಂಟೇಜ್ ಆರ್ ಯೂನಿಕ್ ಆರ್ ಫಂಕ್ಷನಲಿ ಡಿಪೆಂಡೆಂಟ್ ಆನ್ ದಿ ರೋಲ್ ನಂಬರ್. ಓಕೆ, ಈಗ ನಾರ್ಮಲೈಸೇಷನ್ ಅಂದ್ರೆ ಏನು, ಆಲ್ರೆಡಿ ಐ ಟೋಲ್ಡ್ ಯು ದಟ್ ಇಟ್ ಇಸ್ ಅ ಟೆಕ್ನಿಕ್ ಆರ್ ಅ ಟೂಲ್ ವಿಚ್ ಇಸ್ ಯೂಸ್ ಟು ರಿಡ್ಯೂಸ್ ದಿ redundancy in a database. So redundancy means what? Same copy of data is held in two or more separate places. Okay, redundancy ಇದ್ರೆ ಏನೇನಾಗುತ್ತೆ, ಡೇಟಾ ರಿಡಂಡೆನ್ಸಿ ಇರೋದ್ರಿಂದ ಕ್ಯಾನ್ ಬಿ ಡಿಟರ್ಮೈನ್ಡ್ ಫ್ರಮ್ ಅದರ್ ಡೇಟಾ ಇನ್ ಅ ಡೇಟಾಬೇಸ್. ಓಕೆ, ಒಂದರಿಂದ ಇನ್ನೊಂದನ್ನು ಡಿಟರ್ಮೈನ್ ಮಾಡ್ತಾ ಹೋಗುತ್ತೆ, ಮೋರ್ ದನ್ ಒನ್ ಡಿಟರ್ಮೈನ್ ದ ಸೇಮ್ ಅಟ್ರಿಬ್ಯೂಟ್. ಓಕೆ, ದಟ್ ಪ್ರಾಬ್ಲಮ್ ವಿಲ್ ಬಿ ದೇರ್ ಇನ್ ರಿಡಂಡೆನ್ಸಿ ಡೇಟಾ. ಅಗೇನ್ ದೇರ್ ಇಸ್ ಒನ್ ಪ್ರಾಬ್ಲಮ್, ಇಟ್ ಲೀಡ್ಸ್ ಟು ದ ಇನ್ಸರ್ಟ್ ಅನಾಮಲಿ. ಅನಾಮಲಿ ಅಂದ್ರೆ ಪ್ರಾಬ್ಲಮ್, ಇನ್ಸರ್ಟ್ ಪ್ರಾಬ್ಲಮ್ ಅಂದ್ರೆ ನೀವು ಡೇಟಾನ ಅಪ್ಡೇಟ್ ಮಾಡುವಾಗ, ಒಂದು ಡೇಟಾಬೇಸ್ ಅಲ್ಲಿ ಡೇಟಾನ ಮಾಡಿಫೈ ಮಾಡ್ಬೇಕಾದ್ರೆ ಅದೇನಾಗುತ್ತೆ ಅಂದ್ರೆ ಅದು ಇದೆಲ್ಲೆಲ್ಲಿ ಪ್ರೆಸೆಂಟ್ ಇದೆನೋ ಅಲ್ಲೆಲ್ಲಾ ಕಡೆ ನೀವು ಏನ್ ಮಾಡ್ಬೇಕು, ಮಾಡಿಫೈ ಮಾಡ್ಬೇಕು. ಇಟ್ ಮೀನ್ಸ್ ಯು ನೀಡ್ ಟು ಮಾಡಿಫೈ ಮೋರ್ ದನ್ ಒನ್ ಪ್ಲೇಸ್. ನೀವು ಮೋರ್ ದನ್ ಒನ್ ಪ್ಲೇಸ್ ಅಲ್ಲಿ ಮಾಡಿಫೈ ಮಾಡೋದ್ರಿಂದ ಡೇಟಾ ಏನಾಗುತ್ತೆ, ಇನ್ಕನ್ಸಿಸ್ಟೆಂಟ್ ಸ್ಟೇಟ್ ಅಲ್ಲಿ ಬರುತ್ತೆ. ಡೇಟಾ ಬಿಕಮ್ಸ್ ಇನ್ ಇನ್ಕನ್ಸಿಸ್ಟೆಂಟ್ ಸ್ಟೇಟ್ ಬಿಕಾಸ್ ಯು ಆರ್ ಡೂಯಿಂಗ್ ಮಾಡಿಫಿಕೇಶನ್ ಇನ್ ಮೋರ್ ದನ್ ಒನ್ ಪ್ಲೇಸ್. Okay, so if data is in inconsistent state means your database is going to become the inconsistent database. So we cannot use such a database, it drives to many problems. So modify ಅಂದ್ರೆ ಏನಿದ್ರಲ್ಲಿ ಇನ್ಸರ್ಟ್ ಬರುತ್ತೆ, ಅಪ್ಡೇಟ್ ಬರುತ್ತೆ, ಡಿಲೀಟ್, ಈ ಅನಾಮಲೀಸ್, ಈ ಪ್ರಾಬ್ಲಮ್ಸ್ ರೈಸ್ ಆಗ್ತವೆ. ನಾರ್ಮಲೈಸೇಷನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ನಾರ್ಮಲೈಸೇಷನ್ ಡೇಟಾಬೇಸ್ ಏನ್ ಮಾಡುತ್ತೆ, ಡೇಟಾಬೇಸ್ ಇರುತ್ತೆ ರಿಡಂಡೆನ್ಸಿನ ಕಡಿಮೆ ಮಾಡುತ್ತೆ. ರಿಡಂಡೆನ್ಸಿ ಹೆಂಗೆ ಎಕ್ಸ್ಪ್ರೆಸ್ ಮಾಡುತ್ತೆ, ಡಿಪೆಂಡ್ಸ್ ಆನ್ ದಿ ಡಿಪೆಂಡೆನ್ಸಿ ಮೇಲೆ ನೋಡ್ಕೊಂಡ್ಬಿಟ್ಟು ಡಿಫೈನ್ ಮಾಡ್ತಾರೆ, ಎಕ್ಸ್ಪ್ರೆಸ್ ಮಾಡ್ತೀರಾ. ನಾರ್ಮಲೈಸೇಷನ್ ಡಿಫ್ರೆಂಟ್ ಫಾರ್ಮ್ಸ್ ಇದಾವೆ, ನಾರ್ಮಲ್ ಫಾರ್ಮ್ಸ್ ಇದಾವೆ. ಏನ್ ಮಾಡ್ತೇವೆ, ದ ಸರ್ಟನ್ ಟೈಪ್ಸ್ ಆಫ್ ದಿ ಡಿಪೆಂಡೆನ್ಸಿನ ಡಿಫೈನ್ ಮಾಡ್ತಾ ಹೋಗ್ತೀರಾ. ಓಕೆ, ಸೊ ಹಂಗಿದ್ರೆ ಈ ಪ್ರಾಬ್ಲಮ್ ಇನ್ಸರ್ಟ್, ಅಪ್ಡೇಟ್, ಡಿಲೀಟ್ ಅನಾಮಲೀಸ್, ಈ ಪ್ರಾಬ್ಲಮ್ಸ್ ಅನ್ನ ಏನಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ಇನ್ಸರ್ಟ್ ಅನಾಮಲಿ ಅಂದ್ರೆ ಏನು? ಸೊ ಅಟ್ರಿಬ್ಯೂಟ್ಸ್ ಕೆನಾಟ್ ಇನ್ಸರ್ಟ್ ವಿತ್ ದ ಪ್ರೆಸೆನ್ಸ್ ಆಫ್ ಅದರ್ ಅಟ್ರಿಬ್ಯೂಟ್ಸ್. ಓಕೆ, ಸೊ ಈಗ ಒಂದು ಅಟ್ರಿಬ್ಯೂಟ್ ಇದೆ ಅಥವಾ ಆರ್ ಎಲ್ಸ್ ಯು ಕ್ಯಾನ್ ಸಿ ದಿಸ್, ವಿ ಟ್ರೈ ಟು ಇನ್ಸರ್ಟ್ ಅ ಡೇಟಾ ಇನ್ ಅ ರೆಕಾರ್ಡ್ ದಟ್ ಡಸ್ ನಾಟ್ ಎಕ್ಸಿಸ್ಟ್ ಅಟ್ ಆಲ್. ಒಂದು ರೆಕಾರ್ಡ್ ಅಲ್ಲಿ ಇಲ್ಲೇ ಇಲ್ಲ. ಸಪೋಸ್ ಐ ಆಮ್ ಟ್ರೈಂಗ್ ಟು ಇನ್ಸರ್ಟ್ ಸ್ಟೂಡೆಂಟ್ ಹೂಸ್ ರೋಲ್ ನಂಬರ್ ಇಸ್ ನಾಟ್ ದೇರ್ ಇನ್ ಯುವರ್, ಇಸ್ ನಾಟ್ ಎಕ್ಸಿಸ್ಟ್ ಇನ್ ಅವರ್ ಡೇಟಾಬೇಸ್, ಬಟ್ ಐ ಆಮ್ ಟ್ರೈಂಗ್ ಟು ಇನ್ಸರ್ಟ್ ದಟ್. ಸೊ ದಟ್ ಈಸ್ ಇಟ್ ಟ್ರೈಸ್ ಟು ದಿ ಇನ್ಸರ್ಟ್ ಅನಾಮಲಿ ಪ್ರಾಬ್ಲಮ್. ಡಿಲಿಷನ್ ಅನಾಮಲಿ, ಡಿಲಿಷನ್ ಪ್ರಾಬ್ಲಮ್ ಏನಾಗುತ್ತೆ ಅಂದ್ರೆ ಇಲ್ಲಿ ಡಿಪೆಂಡೆನ್ಸಿ ಇದ್ದಾಗ, ಅಟ್ರಿಬ್ಯೂಟ್ಸ್ ಒಂದಕ್ಕೊಂದು ರಿಲೇಟೆಡ್ ಇದ್ದಾಗ ನೀವು ಒಂದು ಯಾವ್ದಾದ್ರು ಒಂದು ಅಟ್ರಿಬ್ಯೂಟ್ ಡಿಲೀಟ್ ಮಾಡಿದ್ರೆ, ಓಕೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬೇರೆ ಅಟ್ರಿಬ್ಯೂಟ್ಸ್ ಕೂಡ ಏನಾಗುತ್ತೆ, ತನ್ನ ಡೇಟಾನ ಲಾಸ್ ಮಾಡ್ಕೊಂಡ್ಬಿಟ್ಟು ದೇ ಲಾಸ್ಟ್ ದಿ ಸಚ್ ಅಟ್ರಿಬ್ಯೂಟ್ಸ್ ಆಲ್ಸೋ. ಸೊ ಅಥವಾ ನೀವು ಡಿಲೀಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ವಿಚ್ ಇಸ್ ನಾಟ್ ಪ್ರೆಸೆಂಟ್ ಎಟ್ ಆಲ್, ಡಸ್ ನಾಟ್ ಎಕ್ಸಿಸ್ಟ್, ಆರ್ ಎಲ್ಸ್ ಯು ಆರ್ ಟ್ರೈಂಗ್ ಟು ಡಿಲೀಟ್ ದ ರೆಕಾರ್ಡ್, ಓಕೆ, ಓನ್ಲಿ ಪಾರ್ಟ್ ಆಫ್ ಇಟ್ ಡಿಲೀಟೆಡ್, ಪಾರ್ಷಿಯಲಿ ಡಿಲೀಷನ್ ಆಗಿದೆ, ಕಂಪ್ಲೀಟ್ ಡಿಲೀಟ್ ಆಗಿಲ್ಲ. ಈ ತರ ಇದ್ದಾಗ ಏನಾಗುತ್ತೆ, ಡಿಲೀಟ್ ಅನಾಮಲಿ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡಿ, ಅಗೇನ್ ಇಟ್ ಲೀಡ್ಸ್ ಟು ಯುವರ್ ಡೇಟಾಬೇಸ್ ಇನ್ ಟು ದಿ ಇನ್ಕನ್ಸಿಸ್ಟೆಂಟ್ ಸ್ಟೇಟ್. One more anomaly is there, update anomaly. Update anomaly ಅಂದ್ರೆ partial updation ಆಗುತ್ತೆ, complete update ಆಗಂಗಿಲ್ಲ. Okay, so again it leads to the what, data inconsistency state. Okay, these three problems, insert anomaly, delete anomaly, update anomaly, leads to the database into the inconsistent state. ಹಂಗಿದ್ರೆ ಈ anomalies ಅನ್ನು ಹೆಂಗ್ ತೆಗೆದು ಹಾಕಬೇಕು ಡೇಟಾಬೇಸ್ ಅಲ್ಲಿ? ಸೊ ಈ anomalies ರಿಮೂವ್ ಮಾಡಬೇಕು ಅಂತಂದ್ರೆ we have to use the normalization. Okay, normalization is a method to remove all these anomalies. Anomalies means insert anomaly, delete anomaly, and the update anomaly. Remove all these anomalies and bring the database to a consistent state. ಹಂಗಿದ್ರೆ ನಾರ್ಮಲೈಸೇಷನ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ರಿಡಂಡೆನ್ಸಿ ಕಡಿಮೆ ಆಗ್ತೈತಿ, ಅಂಡ್ ದೆನ್ ಪ್ರಾಬ್ಲಮ್ಸ್ ಕಡಿಮೆ, ಇನ್ಸರ್ಟ್, ಡಿಲೀಟ್, ಅಪ್ಡೇಟ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಕೋತೀವಿ, ರಿಮೂವ್ ಮಾಡ್ತೀವಿ, and database will be in your consistent state. Okay, now we'll see the different normal forms.
there are different normal forms, 5 normal forms there in database. Okay, so ಈ normalization already ನಾನು ಹೇಳಿದ್ದೀನಿ. Normalization apply ಮಾಡಬೇಕು database ಮೇಲೆ ಅಂತಂದ್ರೆ we should know that you should use the concept of keys and functional dependency. Already we know that which is the key attribute, which is what do you mean by the keys and what do you mean by the functional dependency. ಇಲ್ಲಿ different forms ಇದಾವೆ. First normal form, second normal forms, third normal form, BCNF ಅಂದ್ರೆ Biosy Chord normal form, fourth normal form and fifth normal form. So we have some points are there to remember. Here if you are using the normal forms, ನಾರ್ಮಲ್ ಫಾರ್ಮ್ ಇದೆ ಅಂತಂದ್ರೆ ಒಂದು ಸ್ಕೀಮಾ ನಾರ್ಮಲ್ ಫಾರ್ಮ್ ಇದೆ ಅಂದ್ರೆ ನಾವು ಫಸ್ಟ್ ಏನ್ ನೋಡ್ಕೋಬೇಕಂದ್ರೆ ಕಂಡೀಷನ್ ಯೂಸಿಂಗ್ ಕೀಸ್ ಅಂಡ್ ಫಂಕ್ಷನಲ್ ಡಿಪೆಂಡೆನ್ಸಿ ಆಫ್ ಎ ರಿಲೇಷನ್. ಓಕೆ, ಟು ಸರ್ಟಿಫೈ ವೆದರ್ ರಿಲೇಷನ್ ಸ್ಕೀಮಾ ಇಸ್ ಇನ್ ಎ ಪರ್ಟಿಕ್ಯುಲರ್ ನಾರ್ಮಲ್ ಫಾರ್ಮ್. ಓಕೆ ಫೈನ್. ಸೊ ನಾರ್ಮಲ್ ಫಾರ್ಮ್ ಇದೆ ಅಂತ ಹೇಳಿ ಐಡೆಂಟಿಫೈ ಸರ್ಟಿಫೈ ಮಾಡಬೇಕು ಅಂತಂದ್ರೆ ಏನ್ ಯೂಸ್ ಮಾಡ್ಕೋಬೇಕು? ಕೀಸ್ ಮತ್ತೆ ಫಂಕ್ಷನಲ್ ಡಿಪೆಂಡೆನ್ಸಿನ ಯೂಸ್ ಮಾಡಬೇಕು ರಿಲೇಷನ್ ಅಲ್ಲಿ. ಸೆಕೆಂಡ್ ನಾರ್ಮಲ್ ಫಾರ್ಮ್, ಥರ್ಡ್ ನಾರ್ಮಲ್ ಫಾರ್ಮ್, ಬಯೋಸಿ ಕಾರ್ಡ್ ನಾರ್ಮಲ್ ಫಾರ್ಮ್. ನಿಮ್ ಡೇಟಾಬೇಸ್ನ ಈ 3 ಫಾರ್ಮ್ ಅಲ್ಲಿ ತಗೊಂಡ್ ಬರ್ಬೇಕಂದ್ರೆ ಇಟ್ ಶುಡ್ ಬಿ ಬೇಸ್ಡ್ ಆನ್ ಕೀಸ್ ಮತ್ತೆ ಫಂಕ್ಷನಲ್ ಡಿಪೆಂಡೆನ್ಸ್ ಇನ್ ದ ಡೇಟಾಬೇಸ್. ಕೀಸ್ ಅನ್ನೋ ಕಾನ್ಸೆಪ್ಟ್ ಯೂಸ್ ಮಾಡಬೇಕು, ಫಂಕ್ಷನಲ್ ಡಿಪೆಂಡೆನ್ಸ್ ಇರಲೇಬೇಕು. ಸೆಕೆಂಡ್ ನಾರ್ಮಲ್ ಫಾರ್ಮ್ ಅಂಡ್ ಥರ್ಡ್ ನಾರ್ಮಲ್ ಫಾರ್ಮ್ ಅಂಡ್ ಬಯೋಸಿ ನಾರ್ಮಲ್ ಕಾರ್ಡ್ ನಾರ್ಮಲ್ ಫಾರ್ಮ್. Fourth normal form is based on the keys and multi-valued dependency. Okay, these are the different normal points regarding the normal forms. Levels of normalizations. There are 5 levels of normalizations. Always first you have to bring your database into the first normal form. First normal form ತಂದ್ಮೇಲೆ ಅದನ್ನ ಮತ್ತೆ ಡಿಕಂಪೋಸ್ ಮಾಡಿ ಸೆಕೆಂಡ್ ನಾರ್ಮಲ್ ಫಾರ್ಮ್ ತಗೊಂಡ್ ಬರ್ಬೋದು. ಸೆಕೆಂಡ್ ನಾರ್ಮಲ್ ಫಾರ್ಮ್ ಇಂದ ಡಿಕಂಪೋಸ್ ಮಾಡಿ ಥರ್ಡ್ ನಾರ್ಮಲ್ ಫಾರ್ಮ್, ಥರ್ಡ್ ಟು ಬಯೋಸಿ ಕಾರ್ಡ್ ನಾರ್ಮಲ್ ಫಾರ್ಮ್, ಬಯೋಸಿಕ್ ನಾರ್ಮಲ್ ಫಾರ್ಮ್ ಟು ಫೋರ್ತ್ NF ಟು ಫಿಫ್ತ್ NF. ಈ ತರ ನೀವೇನ್ ಮಾಡ್ಬೋದು, ಡಿಕಂಪೋಸ್ ಮಾಡ್ತಾ ಫೈನಲ್ ಫಿಫ್ತ್ ನಾರ್ಮಲ್ ಫಾರ್ಮ್ ವರೆಗೂ ಡೇಟಾಬೇಸ್ ನ ಒಯ್ಬಹುದು. ದಿಸ್ ದ ಡಿಫರೆಂಟ್ ಲೆವೆಲ್ಸ್ ಆಫ್ ದಿ ನಾರ್ಮಲೈಸೇಷನ್ಸ್. ಓಕೆ, ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ನಾರ್ಮಲೈಸೇಷನ್ ಅಂದ್ರೆ ವೈ ವಿ ನೀಡ್ ನಾರ್ಮಲೈಸೇಷನ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರ್ಬೇಕು ನಾರ್ಮಲ್ ಫಾರ್ಮ್ ತಗೊಂಡ್ ಬರ್ಬೇಕಂದ್ರೆ? ಸ್ಕೇಲಾರ್ ವ್ಯಾಲ್ಯೂಸ್ ಆರ್ ಅಟಾಮಿಕ್ ವ್ಯಾಲ್ಯೂಸ್ ಇನ್ ಈಚ್ ಫೀಲ್ಡ್ಸ್. ನಿಮ್ ಡೇಟಾಬೇಸ್ ಅಲ್ಲಿ ನಿಮ್ ರಿಲೇಷನ್ ಟೇಬಲ್ ಏನಂತ ಹೇಳ್ತಿರಲ್ಲ ಅಲ್ಲೆಲ್ಲಾನು ಅಟಾಮಿಕ್ ವ್ಯಾಲ್ಯೂಸ್ ಇರಬೇಕು. ಅಂಡ್ ಮಿನಿಮಲ್ ಯೂಸ್ ಆಫ್ ನಲ್ ವ್ಯಾಲ್ಯೂಸ್. ಡೇಟಾಬೇಸ್ ಅಲ್ಲಿ ಎಷ್ಟಾಗುತ್ತೆ ಅಷ್ಟೇ ಕಡಿಮೆ ನಲ್ ವ್ಯಾಲ್ಯೂಸ್ ನ ಯೂಸ್ ಮಾಡಬೇಕು. ಯಾಕಂದ್ರೆ ನಲ್ ವ್ಯಾಲ್ಯೂಸ್ ಇದ್ರೆ ಇನ್ಸರ್ಟ್ ಮಾಡುವಾಗ, ಡಿಲೀಟ್ ಮಾಡುವಾಗ, ಅಪ್ಡೇಟ್ ಮಾಡುವಾಗ ಅಗೇನ್ ಪ್ರಾಬ್ಲಮ್ ರೈಸ್, ಈ ಅನಾಮಲೀಸ್ ರೈಸ್ ಮಾಡುತ್ತೆ. ಅಬ್ಸೆನ್ಸ್ ಆಫ್ ರಿಡಂಡೆನ್ಸಿ, ಎಷ್ಟಾಗುತ್ತೆ ರಿಡಂಡೆನ್ಸಿನ ಕಡಿಮೆ ಮಾಡಿ. ಮಿನಿಮಲ್ ಲಾಸ್ ಆಫ್ ಇನ್ಫಾರ್ಮೇಶನ್. ದೀಸ್ ಆರ್ ದ main characteristics of your normalization. I repeat once again: scalar value or atomic values in each field, minimal use of null values, absence of redundancy, minimal loss of informations. Okay, so this is the characteristics of the normalization. Okay. In next video we'll see that explanation regarding the first normal form, second normal form, third normal form, fourth normal form, fifth normal. It means how to bring your database into the 1NF, 2NF and 3NF. Okay, so I hope understood this. If you have any doubt, please message me and comment me. Thank you.